ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಈ ವಾರದಲ್ಲಿ ಸೂರ್ಯನು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಹಾಗಾಗಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ನಿರ್ಮಾಣಗೊಳ್ಳುವುದು. ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವ ಸಂಭವವಿದೆ. ಸೂರ್ಯ, ಗುರು ಎರಡು ಗ್ರಹಗಳು ಸ್ನೇಹಪರ ಸಂಬಂಧವನ್ನು ಹೊಂದಿರುವುದು. ಹಾಗಾಗಿ ಈ ಎರಡು ಶುಭ ಗ್ರಹಗಳ ಸಂಯೋಗದಿಂದಾಗಿ ಮೇಷ, ಮಿಥುನ ಸೇರಿ 5 ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳಾಗುವುದು. ಜುಲೈ 13ರಿಂದ ಜುಲೈ 19ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಆರೋಗ್ಯವೇ ಜೀವನದ ನಿಜವಾದ ಆಸ್ತಿ ಎಂಬ ಸತ್ಯವನ್ನು ಈ ವಾರ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿದ್ದೀರಿ. ಇದರ ಪರಿಣಾಮವಾಗಿ ನೀವು ಮನೆಯಲ್ಲಾಗಲಿ ಅಥವಾ ಕೆಲಸದ ಸ್ಥಳದಲ್ಲಾಗಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಲ್ಲ ರೀತಿಯ ಮಾನಸಿಕ ಒತ್ತಡಗಳನ್ನು ಬದಿಗಿಟ್ಟು ಜನರೊಂದಿಗೆ ಮುಕ್ತವಾಗಿ ನಕ್ಕುನಲಿದು ಕಾಲ ಕಳೆಯುತ್ತೀರಿ. ಈ ಇಡೀ ವಾರ ಅದೃಷ್ಟವು ನಿಮ್ಮ ಪರವಾಗಿರಲಿದೆ, ಏಕೆಂದರೆ ಶನಿ ದೇವನು ನಿಮ್ಮ ಚಂದ್ರ ರಾಶಿಯ 5ನೇ ಮನೆಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಆದ್ದರಿಂದ ಯಾವುದೇ ಕೆಲಸದಲ್ಲಿ ವಿನಾಕಾರಣ ಅವಸರ ಮಾಡಬೇಡಿ, ತಾಳ್ಮೆಯಿಂದಿರಿ ಮತ್ತು ಜೀವನದ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಟ್ಟು ಯಾವುದೇ ಹೂಡಿಕೆಯಲ್ಲಿ ಹಣವನ್ನು ತೊಡಗಿಸಿ ಎಂದು ನಿಮಗೆ ಸಲಹೆ ನೀಡಲಾಗುತ್ತದೆ. ಈ ವಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸ್ನೇಹಿತರು ತುಂಬಾ ಸಹಕಾರ ನೀಡುವ ಸ್ವಭಾವದವರು ಎಂದು ನಿಮಗೆ ಅನಿಸುವಂತಹ ಹಲವು ಸನ್ನಿವೇಶಗಳು ಎದುರಾಗುತ್ತವೆ. ಹಾಗಿದ್ದರೂ ಅವರೊಂದಿಗೆ ಮಾತನಾಡುವಾಗ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ಇಷ್ಟಪಡದಿದ್ದರೂ ಅವರ ಮನಸ್ಸಿಗೆ ನೋವುಂಟು ಮಾಡಬಹುದು. ವರ್ಗಾವಣೆಗಾಗಿ ಕಾಯುತ್ತಿದ್ದ ಉದ್ಯೋಗಸ್ಥರಿಗೆ ಈ ವಾರ ಅವರ ಇಚ್ಛೆಯಂತೆ ವರ್ಗಾವಣೆ ದೊರೆತು ಶುಭ ಫಲಿತಾಂಶಗಳು ಸಿಗಲಿವೆ. ಈ ಅವಧಿಯಲ್ಲಿ ನಿಮ್ಮ ಸಂತೋಷವು ನಿಮ್ಮ ಮುಖದಲ್ಲೇ ಎದ್ದು ಕಾಣುತ್ತದೆ. ಇದನ್ನು ನೀವು ನಿಮ್ಮ ಕುಟುಂಬದವರು ಮತ್ತು ಆಪ್ತರೊಂದಿಗೆ ಸಂಭ್ರಮಿಸಲು ನಿರ್ಧರಿಸಬಹುದು. ಆದರೆ ಈ ಸಂತೋಷವನ್ನು ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳುವಾಗ ಅವರಿಗೆ ಸಿಹಿ ತಿನ್ನಿಸಲು ಸಹ ಸಲಹೆ ನೀಡಲಾಗುತ್ತದೆ. ಈ ವಾರ ನಿಮ್ಮ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳು ಬರಲಿವೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರ ಆಸೆ ಈ ಅವಧಿಯಲ್ಲಿ ಈಡೇರಬಹುದು. ಇದರ ನಂತರ ವಾರದ ಕೊನೆಯ ವೇಳೆಗೆ ಶಿಕ್ಷಣಕ್ಕೆ ಮತ್ತೆ ಅತ್ಯುತ್ತಮ ಸಮಯವಿರಲಿದ್ದು ನೀವು ಉತ್ತಮ ಸಾಧನೆಗಳನ್ನು ಮಾಡುತ್ತೀರಿ. ಈ ವಾರ ಇನ್ನು ಮುಂದೆ ಮುಂದೂಡಲಾಗದ ಹಣಕಾಸು ಮತ್ತು ವೈಯಕ್ತಿಕ ವಿಷಯಗಳ ಸರಣಿಯನ್ನು ತರುತ್ತದೆ. ನೀವು ಬ್ಯಾಂಕ್ ಸಂಬಂಧಿತ ಸಮಸ್ಯೆಗಳು, ಬಾಕಿ ಪಾವತಿಗಳು, ತೆರಿಗೆಗಳು, ವಿಮೆ ಅಥವಾ ಹಂಚಿಕೆಯ ವೆಚ್ಚಗಳನ್ನು ನಿಭಾಯಿಸಲು ಸಮಯವನ್ನು ಕಳೆಯುತ್ತೀರಿ. ಮಂಗಳವು 8ನೇ ಮನೆಯ ಮೂಲಕ ಚಲಿಸುತ್ತಿದೆ, ಆದ್ದರಿಂದ ಅವರ ಜೀವನದಲ್ಲಿ ಕೆಲವು ಮಹತ್ವದ ಘಟನೆಗಳು ನಡೆಯುವ ಸಾಧ್ಯತೆಗಳಿವೆ. ಹಿಂದೆ ಲಭ್ಯವಿಲ್ಲದ ಮಾಹಿತಿಯು ಅಂತಿಮವಾಗಿ ಬೆಳಕಿಗೆ ಬರುತ್ತದೆ ಮತ್ತು ನಡೆಯುತ್ತಿರುವ ಪರಿಸ್ಥಿತಿಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಬದಲಾಯಿಸುತ್ತದೆ. ನೀವು ಪ್ರಮುಖ ದಾಖಲೆಗಳು, ಅನುಮೋದನೆಗಳು ಅಥವಾ ಕಾನೂನು ಔಪಚಾರಿಕತೆಗಳನ್ನು ಸಹ ನಿರ್ವಹಿಸುತ್ತೀರಿ. ಅನಿರೀಕ್ಷಿತ ವೆಚ್ಚಗಳು ಉದ್ಭವಿಸುತ್ತವೆ, ಆದರೆ ಅದನ್ನು ತ್ವರಿತವಾಗಿ ನಿರ್ವಹಿಸಲಾಗುತ್ತದೆ. ನಿಮ್ಮ ಸಾಲಗಳು, ತೆರಿಗೆ, ಪಿಎಫ್ ಮತ್ತು ವಿಮೆಯನ್ನು ಪುನರ್ರಚಿಸಲು ನೀವು ಪ್ರಯತ್ನಿಸುತ್ತೀರಿ. ಜುಲೈ ತಿಂಗಳ ಅಮಾವಾಸ್ಯೆಯು ಕರ್ಕಾಟಕದ ಜಲರಾಶಿಯಲ್ಲಿ ಉದಯಿಸಲಿದ್ದು ಅದು ವಿದೇಶಿ ಭೂಮಿ ಮತ್ತು ಆಧ್ಯಾತ್ಮಿಕ ವಿಷಯಗಳ 9ನೇ ಮನೆಯನ್ನು ಪ್ರಚೋದಿಸುತ್ತದೆ. ಅಮಾವಾಸ್ಯೆಯ ಪ್ರಭಾವ ಮುಂದಿನ 6 ತಿಂಗಳವರೆಗೆ ಇರುತ್ತದೆ, ಆದ್ದರಿಂದ ನೀವು ದೀರ್ಘ ಪ್ರವಾಸಕ್ಕೆ ಯೋಜಿಸುತ್ತೀರಿ. ವಿಶ್ವವಿದ್ಯಾಲಯ, ಸಂಸ್ಥೆ ಅಥವಾ ಸರ್ಕಾರಿ ಕಚೇರಿಯಿಂದ ಬರುವ ಸುದ್ದಿಗಳಿಗೆ ತಕ್ಷಣದ ಗಮನ ಬೇಕಾಗುತ್ತದೆ. ಶಿಕ್ಷಕರು, ಮಾರ್ಗದರ್ಶಕರು ಮತ್ತು ಧಾರ್ಮಿಕ ವ್ಯಕ್ತಿಗಳು ನಿಮ್ಮೊಂದಿಗೆ ತುಂಬಾ ಸಕ್ರಿಯರಾಗಿರುತ್ತಾರೆ. ಹಲವಾರು ವಿಳಂಬಗಳ ನಂತರ ಪ್ರಯಾಣ ವ್ಯವಸ್ಥೆಗಳನ್ನು ಅಂತಿಮಗೊಳಿಸಬಹುದು. ದಾಖಲೆಗಳು, ನೋಂದಣಿಗಳು ಅಥವಾ ಅನುಮೋದನೆಗಳೊಂದಿಗೆ ನೀವು ಸಮಯವನ್ನು ಕಳೆಯುತ್ತೀರಿ. ದೀರ್ಘಕಾಲೀನ ಗುರಿಯು ಹೆಚ್ಚು ನಿರ್ದಿಷ್ಟ ಆಕಾರವನ್ನು ಪಡೆಯಲು ಪ್ರಾರಂಭವಾಗುತ್ತದೆ ಮತ್ತು ಕಲಿಕೆ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಅವಕಾಶವು ಮುಂದುವರಿಯುತ್ತದೆ. ಈ ವಾರ ಶುಕ್ರನು ಕನ್ಯಾ ರಾಶಿಯ ಭೂಮಿಯ ಮೂಲಕ ಚಲಿಸುತ್ತಿರುವುದರಿಂದ ಹೊಸ ಸ್ನೇಹಿತರು ಮತ್ತು ತಂಡದ ಸದಸ್ಯರು ಕಾಣಿಸಿಕೊಳ್ಳುತ್ತಾರೆ. ಇದು ತುಂಬಾ ಪ್ರಯೋಜನಕಾರಿ ಸಂಚಾರ, ಆದ್ದರಿಂದ ನೀವು ಸ್ನೇಹಿತರು ಮತ್ತು ತಂಡದ ಸಹ ಆಟಗಾರರಿಂದ ಕೆಲವು ಬೆಂಬಲವನ್ನು ನಿರೀಕ್ಷಿಸಬಹುದು. ಒಬ್ಬ ಸ್ನೇಹಿತ ಬೆಂಬಲ, ಉಪಯುಕ್ತ ಮಾಹಿತಿ ಅಥವಾ ನಿಮಗೆ ನೇರವಾಗಿ ಪ್ರಯೋಜನವಾಗುವ ಅವಕಾಶವನ್ನು ನೀಡುತ್ತಾನೆ. ಆರ್ಥಿಕ ಲಾಭ, ಪ್ರತಿಫಲ ಅಥವಾ ನಿರೀಕ್ಷಿತ ಲಾಭಕ್ಕೆ ಸಂಬಂಧಿಸಿದ ಸುದ್ದಿಗಳು ಬರುತ್ತವೆ. ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಮತ್ತು ದೀರ್ಘಾವಧಿಯ ಯೋಜನೆಯು ಸರಿಯಾದ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ. ನೀವು ಸದಸ್ಯತ್ವವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ಶುಕ್ರ ಸಂಚಾರವು ಅದನ್ನು ತರಬಹುದು. ಹೆಚ್ಚುವರಿಯಾಗಿ ಮೆದುಳಿನ ಮೇಲೆ ದಾಳಿ ಮಾಡುವ ಅವಧಿಗಳು, ವಿದೇಶಿಯರೊಂದಿಗೆ ಸಂವಹನ ಮತ್ತು ಯುವಕರೊಂದಿಗೆ ಹೆಚ್ಚಿನ ಚಟುವಟಿಕೆಗಳು ಇರುತ್ತವೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯನಿಂದ ಶುಭ ಫಲ ಪ್ರಾಪ್ತಿಗಾಗಿ ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ದೂರವಿರಿಸಿ. ಹೀಗೆ ಮಾಡುವುದರಿಂದ ಸೂರ್ಯನ ಕೃಪೆಗೆ ಪಾತ್ರರಾಗುವಿರಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ 13ರಿಂದ ಜುಲೈ 19ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.